ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 11ನೇ ಅಧ್ಯಾಯದಿಂದ ಚಾಪ್ಟರ್ 11ನೇ ಅಧ್ಯಾಯದಿಂದ 25 ಭಕ್ತಿವಂತರ ಆಶೀರ್ವಾದಗಳನ್ನು ನೋಡಿಕೊಳ್ಳೋಣ. 11ನೇ ಅಧ್ಯಾಯದಲ್ಲಿ ಭಕ್ತಿವಂತರ 25 ಆಶೀರ್ವಾದಗಳು ಅಡಕವಾಗಿದೆ. 25 ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಲಿ ಪೀಪಲ್. ಒಂದು ವೇಳೆ ಅದು ದೊಡ್ಡ ಶಿರೋನಾಮೆ ಆಗಿದ್ದರೆ ಸಿಂಪಲ್ ಆಗಿ ಹೇಳ್ಬೋದು, ವಿಶ್ವಾಸಿಗಳ 25 ಆಶೀರ್ವಾದಗಳಂತ ಕೂಡ ಹೇಳ್ಬೋದು ರೀ. ಸರಿ, 25 ಆಶೀರ್ವಾದಗಳ ರಹಸ್ಯ ಕೂಡ ಇದರಲ್ಲಿದೆ. 25 ಬ್ಲೆಸ್ಸಿಂಗ್ಸ್ ಆರ್ 25 ಸೀಕ್ರೆಟ್ಸ್ ಆಫ್ ಬ್ಲೆಸ್ಸಿಂಗ್ಸ್. 25 ಬ್ಲೆಸ್ಸಿಂಗ್ಸ್ ಆಫ್ ಗಾಡ್ಲಿ, ಭಕ್ತಿವಂತರ 25 ಆಶೀರ್ವಾದಗಳು ಅಥವಾ ಭಕ್ತಿಯ 25 ರಹಸ್ಯಗಳು ಅಂತ ಹೇಳ್ಬಿಟ್ಟು. ಮೊದಲನೇದು ಹೌದು, 11ನೇ ಅಧ್ಯಾಯದ 2ನೇ ವಚನ, ಇಡೀ 2ನೇ ಭಾಗದಲ್ಲಿ ಏನಂತಿದೆ? ದೀನರಲ್ಲಿ ಜ್ಞಾನ. ಹಾಗಾದರೆ ಭಕ್ತಿಯ ಮೊದಲನೇ ಆಶೀರ್ವಾದ ದೀನತ್ವ. The first secret of godliness is humility. ದೀನತ್ವ. ಅಥವಾ ಭಕ್ತಿವಂತರ ಮೊದಲನೇ ಆಶೀರ್ವಾದ ಏನಂತ ನೋಡುವಾಗ ಜ್ಞಾನ. ಯಾಕಂದರೆ ದೀನರಲ್ಲಿ, ಭಕ್ತಿವಂತರಲ್ಲಿ ಜ್ಞಾನ. 2ನೇ ಆಶೀರ್ವಾದ 3ನೇ ವಚನದಲ್ಲಿ ನೋಡ್ತೀವಿ, ಯಥಾರ್ಥವಂತರಿಗೆ ಮಾರ್ಗದರ್ಶಕ. ಸರಳತೆಯ ಮಾರ್ಗದರ್ಶಕ, ಯಥಾರ್ಥತೆ ಕೂಡ 2ನೇ ರಹಸ್ಯ ಆಶೀರ್ವಾದಕ್ಕೆ, ಅಥವಾ 2ನೇ ಆಶೀರ್ವಾದ ಭಕ್ತಿವಂತರಿಗೆ ಅಂತ ಕೂಡ ಹೇಳ್ಬೋದು. 3ನೇದಾಗಿ 4ನೇ ವಚನದಲ್ಲಿ ಧರ್ಮವು ಅಥವಾ ನೀತಿಯು ಮರಣ ವಿಮೋಚಕ. ವಾವ್! ಅದು ಆ 3ನೇ ಆಶೀರ್ವಾದ, ಭಕ್ತಿವಂತರ 3ನೇ ಆಶೀರ್ವಾದ ಏನು? ಮರಣ ವಿಮೋಚಕ. ಯಾಕಂದರೆ ಅವರಲ್ಲಿ ಭಕ್ತಿ ಇರೋದರಿಂದ ಅಥವಾ ನೀತಿ ಇರೋದರಿಂದ, ಕ್ರಿಸ್ತನೆಂಬ ನೀತಿ ಇರೋದರಿಂದ ಅವರಿಗೆ ಮರಣ ವಿಮೋಚಕ. ಕ್ರಿಸ್ತನು ನಮಗೆ ಎಂಥ ಮರಣ ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ಮರಣ. ಮೊದಲನೇ ಮರಣ ಎಲ್ಲರಿಗೂ ಈ ಲೋಕದಲ್ಲಿ ಉಂಟು, ಅದು ದೈಹಿಕ ಮರಣ. ಆದರೆ ಪ್ರಕಟಣೆ 21:8 ಪ್ರಕಾರವಾಗಿ ಇನ್ನೊಂದು ಮರಣ ಇದೆ, ಅದು 2ನೇ ಮರಣ, ಶಾಶ್ವತ ಮರಣ, ನರಕ ಮರಣ, ದೇವರಿಂದ ಪ್ರತ್ಯೇಕ ಎಂಬ ಮರಣ. ಆ ಮರಣ ವಿಮೋಚಕ ಬಂದು ಭಕ್ತಿಯ 3ನೇ ಆಶೀರ್ವಾದ. 4ನೇದು 5ನೇ ವಚನದಲ್ಲಿದೆ, ನಿರ್ದೋಷಿಯು ಅವನ ಮಾರ್ಗವನ್ನು ಸರಾಗ ಮಾಡುವುದು. 4ನೇ ಆಶೀರ್ವಾದ ಮಾರ್ಗ ಸರಾಗುವಿಕೆ. ಯಾರಿಗೆ? ಭಕ್ತಿವಂತರ 4ನೇ ಆಶೀರ್ವಾದ, ಅವನ ಮಾರ್ಗ ಸರಾಗವಾಗಿರ್ತದೆ. ಆ ರೀತಿಯಾಗಿರ್ಬೇಕಂತ ನಾನು ಇಷ್ಟಪಡ್ತೇನೆ. ಅದು ನಮ್ಮ ಒಂದು ಭಾಗ್ಯ. 6ನೇ ವಚನದಲ್ಲಿ 5ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ, ಧರ್ಮವು ಅಥವಾ ನೀತಿಯು ಯಥಾರ್ಥವಂತರನ್ನು ಉದ್ಧರಿಸುವುದು. 5ನೇ ಆಶೀರ್ವಾದ ಉದ್ಧಾರವಾಗುವುದು. ಇದು ಭಕ್ತಿವಂತರ ಒಂದು 5ನೇ ಆಶೀರ್ವಾದ. ಹಾಗಾದರೆ ಅದನ್ನು ಈ ರೀತಿಯಾಗಿ ತಿಳ್ಕೊಳ್ಬೋದು. ಆಶೀರ್ವಾದದ ರಹಸ್ಯ ಏನಂತ ಹೇಳಿದರೆ, ನಾವು ಯಥಾರ್ಥವಂತರಾಗಿರಬೇಕು, ಆನೆಸ್ಟ್ ಆಗಿರಬೇಕು.
8ನೇ ವಚನದಲ್ಲಿ 6ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ ಪಾರಾಗುವುದು. ಇಕ್ಕಟ್ಟಿನಿಂದ ಪಾರಾಗುವಿಕೆ ಆ ಭಕ್ತಿವಂತರ 6ನೇ ಆಶೀರ್ವಾದ. ಅನೇಕ ಇಕ್ಕಟ್ಟುಗಳು ಬರ್ಬೋದು. ಕೆಲವರು ಮಾತ್ರ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ, ಕೆಲವರು ಆಗಿರೋದಿಲ್ಲ. ಹೌದು, ಭಾಳ ಬುದ್ಧಿವಂತರು ಭಾಳ ಕುಯುಕ್ತಿಯಿಂದ ಕೂಡ ಎಸ್ಕೇಪ್ ಆಗ್ಬೋದು. ಆದರೆ ಇನ್ನೊಂದು ರೀತಿಯಿಂದ ಎಸ್ಕೇಪ್ ಆಗಬಹುದು, ತಪ್ಪಿಸಿಕೊಳ್ಬೋದು. ಅದೇಂದರೆ ದೇವರು ಕೊಟ್ಟಂಥ ಆ ಶಿಷ್ಟತ್ವ, ಆ ಜ್ಞಾನ, ಆ ಕ್ರಿಸ್ತನ ಮುಖಾಂತರ ನಾವು ಇಕ್ಕಟ್ಟಿನಿಂದ ಪಾರಾಗುವುದು. ಕೆಲವು ಸಾರಿ ನಾವು ಸಿಕ್ಕೊಳ್ತೇವೆ, ಅದು ದೇವ್ರ ಚಿತ್ತವಾದರೆ ಆ ರೀತಿಯಾಗಿ ಅನುಮತಿಸ್ತಾನೆ. ಆದರೂ ಕೂಡ ದೇವರು ಅನೇಕ ಹಿಂಸೆಗಳಿಂದ, ನಮ್ಮನ್ನು ಕಷ್ಟಗಳಿಂದ ಬಿಡಿಸುವವನಾಗಿದ್ದಾನೆ. ಕಷ್ಟ ದಾವಿದನ ಪ್ರಕಾರವಾಗಿ ಅಥವಾ ಕೀರ್ತನೆಗಾರನ ಪ್ರಕಾರ ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಾನು ನಿಬಂಧನೆಯನ್ನು ಕಲಿತೆ, ಹಾಗೂ ಉಂಟು. ಅದೇ ಸಂದರ್ಭದಲ್ಲಿ ಆತನು ಬಿಡಿಸುವಾತನೂ ಆಗಿದ್ದಾನೆ. ಸರಿ, ಯಾವಾಗ ನಾವು ಕಷ್ಟದಲ್ಲಿ ಹಾದು ಹೋಗಬೇಕು? ಅಪೊಸ್ತಲರ ಕೃತ್ಯ 14:22. ಯಾವಾಗ ಕಷ್ಟದಿಂದ ನಾವು ಬಿಡುಗಡೆ ಆಗಬೇಕು? 2ನೇ ಪೇತ್ರ 3 ಮತ್ತು 2ನೇ ತಿಮೋತಿ 3 ಇವೆರಡರಲ್ಲಿ ನಾವು ನೋಡುವಾಗ ನಾವು ತಿಳ್ಕೊಳ್ಬಹುದು. ಅದೇನಂತ ಹೇಳಿದ್ರೆ ದೇವರು ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಕೀರ್ತನೆ 34 ಕೂಡ. ಹಾಗಾದರೆ ಅದು ಆತನಿಗೆ ಬಿಟ್ಟಿದ್ದು. ಆದರೆ ನಾವು ಆತನೊಂದಿಗೆ ಸೂಕ್ಷ್ಮವಾಗಿ ಸಹಕರಿಸಬೇಕು. ಇರಲಿ, ಆ ಸಬ್ಜೆಕ್ಟ್ ನಮಗೆ ಈಗ ಸದ್ಯಕ್ಕೆ ನಮ್ಮ ವಿಷಯ ಅಲ್ಲ. ಯಾಕಂತ ಹೇಳಿದರೆ ಇಲ್ಲಿ ನಾವು ಭಕ್ತಿವಂತರ 25 ಆಶೀರ್ವಾದಗಳನ್ನು ನೋಡ್ಕೊಳ್ತಾ ಇದ್ದೀವಿ. 25 ಬ್ಲೆಸ್ಸಿಂಗ್ಸ್ ಆಫ್ ದ ಗಾಡ್ಲಿ. ಅದರಲ್ಲಿ 8ನೇ ಆಶೀರ್ವಾದ 10ನೇ ವಚನದಲ್ಲಿದೆ. ಅದೇ ಏನಂದರೆ, ಸಜ್ಜನರು ಸುಖಿಗಳಾಗಿದ್ದರೆ ಪಟ್ಟಣಕ್ಕೆ ಉಲ್ಲಾಸ. ಪಟ್ಟಣಕ್ಕೆ, ಸಿಟಿಗೆ, ಪಟ್ಟಣಕ್ಕೆ ಉಲ್ಲಾಸ ಅಂತೆ. ಒಬ್ಬ ಭಕ್ತಿವಂತನು ಇಡೀ ಪಟ್ಟಣಕ್ಕೆ ಉಲ್ಲಾಸವನ್ನು ತರಲಿಕ್ಕೆ ಸಾಧ್ಯನಾ? ಸಾಧ್ಯ. ದೇವರ ವಾಕ್ಯ ಇದೆ. ಅದು ಎಲ್ಲಾದರೂ ಎಂದಾದರೂ ಆಗಿದೆಯಾ? ಆಗಿದೆ. ಯಾಕಂತ ಹೇಳಿದ್ರೆ ಅಪೊಸ್ತಲರ ಕೃತ್ಯ 8ರಲ್ಲಿ ಅದನ್ನು ನಾವು ನೋಡ್ತೇವೆ. ನಮಗೆ ಗೊತ್ತಿಲ್ಲದಂಥ ಅನೇಕ ಕಡೆಗಳಲ್ಲಿ ಆಗಿರ್ತವೆ. ಒಂದು ವೇಳೆ ಇಡೀ ಪಟ್ಟಣದಲ್ಲಿ ಆಗದಿದ್ದರೂ ಮನೆಯಲ್ಲಿ ಆಗ್ತಾವ, ಮನೆಯಲ್ಲಿಲ್ಲದಿದ್ದರೂ ಮನಸ್ಸಿನಲ್ಲೇ ಆಗ್ತದ. ಸಜ್ಜನರು ದೇವರ ಒಂದು ಆಶೀರ್ವಾದ, ದೇವರ ಒಂದು ಭಕ್ತಿಯ ಜೀವನ ಕೊಟ್ಟೋದರಿಂದ ನಮಗೆ ಉಲ್ಲಾಸವೆಂಬ ಆಶೀರ್ವಾದ. ಹೌದು, ವ್ಯಕ್ತಿಗತವಾಗಿ, ಕುಟುಂಬವಾಗಿ. 11ನೇ ವಚನದಲ್ಲಿ 9ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ, ಯಥಾರ್ಥವಂತರ ಆಶೀರ್ವಾದದಿಂದ ಪಟ್ಟಣವು ಉನ್ನತ ಸ್ಥಿತಿಗೆ ಬರುವುದು. ಆಶೀರ್ವಾದ ಸಾಂಕ್ರಾಮಿಕವಾದದ್ದು. ಬ್ಲೆಸ್ಸಿಂಗ್ ಇಸ್ ಕಾಂಟೇಜಿಯಸ್. ಆಶೀರ್ವಾದ ಸಾಂಕ್ರಾಮಿಕವಾದದ್ದು. ಆದ ಕಾರಣ ಇಲ್ಲಿ ಪಟ್ಟಣಕ್ಕೆ ಉಲ್ಲಾಸವನ್ನು ಮಾತ್ರ ತರುವಂಥದ್ದಲ್ಲ, ಆ ಆಶೀರ್ವಾದದಿಂದ ಪಟ್ಟಣ ಉನ್ನತಿಗೆ ಬರುವುದು. ವಾವ್! ಯಾರಿಗೆ ನಮ್ಮ ಪಟ್ಟಣ ಪ್ರಗತಿ ಆಗಬಾರ್ದಂತ ಇಷ್ಟ? ಇಲ್ಲವೇ? ಎಲ್ಲರೂ ಇಷ್ಟಪಡ್ತೇವೆ. ಎಲ್ಲರೂ ಬಯಸುವಂಥದ್ದು ನಮ್ಮ ಪಟ್ಟಣ ಉನ್ನತಿಗೆ ಬರಬೇಕು. ಯಥಾರ್ಥವಂತರ ಆಶೀರ್ವಾದ. ವಾವ್! 11ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡ್ತೇವೆ. ಮತ್ತು 12ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದವನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ವಿವೇಕಿಯು ಬಾಯಿ ಬಿಡನು. ಅಂದರೆ ಯಾವ ಮಾತು ಯಾವಾಗ ಆಡಬೇಕು, ಯಾವ ಮಾತು ಯಾವಾಗ ಆಡಬಾರ್ದು ಅನ್ನೋದು ಕೂಡ ಒಂದು ಆಶೀರ್ವಾದವೇ. ಭಕ್ತಿವಂತರ ಆಶೀರ್ವಾದ. ಆಶೀರ್ವಾದ ರಹಸ್ಯ ಕೆಲವೊಮ್ಮೆ ನಾವು ಬಾಯಿ ಬಿಡಬಾರ್ದು. ಅನೇಕ ವಿಷಯಗಳು ನಮ್ಗೆ ಗೊತ್ತಿರ್ಬೋದು, ಆದರೂ ಕೂಡ ಹೇಳುವಂಥ ಅವಶ್ಯಕತೆ ಇಲ್ಲ. ಅಲ್ಲಿ ಜ್ಞಾನ ಕಾರ್ಯ ಮಾಡ್ತದೆ. 13ನೇ ವಚನದಲ್ಲಿ 11ನೇ ಆಶೀರ್ವಾದವನ್ನು ನಾವು ನೋಡ್ಬೋದು. ಅದೇನಂತ ಹೇಳಿದರೆ, ನಂಬಿಗಸ್ತನು ಸಂಗತಿಯನ್ನು ಗುಪ್ತಪಡಿಸುವನು.
ನಂಬಿಗಸ್ತನಾಗಿರೋದೇ ಒಂದು ಆಶೀರ್ವಾದ. ಆ ವ್ಯಕ್ತಿ ಯಾವ ಮಾತು ಆಡಬೇಕು, ಯಾವ ಮಾತು ಆಡಬಾರ್ದು ಅನ್ನುವಂಥ ವಿವೇಚನೆಯನ್ನು ಹೊಂದಿರುವ ಆತನಾಗಿದ್ದಾನೆ. ಅದೇ ಒಂದು ಆಶೀರ್ವಾದ. ಆಶೀರ್ವಾದದ ರಹಸ್ಯ ನಂಬಿಗಸ್ತಿಕೆ, ಫೇತ್ಫುಲ್ನೆಸ್. ಆದರೆ ನಂಬಿಗಸ್ತನಾಗಿರುವಂಥ ವ್ಯಕ್ತಿ ಮಾತಿನಲ್ಲಿ ತನ್ನ ಆಶೀರ್ವಾದವನ್ನು ವ್ಯಕ್ತಪಡಿಸ್ತಾನೆ. 14ನೇ ವಚನ, ಇದು ಬಹಳ ಸುಪ್ರಸಿದ್ಧವಾದಂಥ ಒಂದು ವಾಕ್ಯ. ಬಹುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಹೌದು, ಒಬ್ಬ ವ್ಯಕ್ತಿಯಿಂದಲೇ ಆಶೀರ್ವಾದ ಅಂತ ಹೇಳುವಾಗ, ಆಶೀರ್ವಾದ ಹೊಂದಿದ, ದೇವರನ್ನು ನಂಬಿದ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥವರು ಒಟ್ಟಾಗಿ ಸೇರಿ ಇರುವಂಥ ವೇಳೆಯಲ್ಲಿ ಏನಾಗ್ತದೆ? ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ, ಹೌದು, ಭದ್ರತೆ. ದಿ ಮಲ್ಟಿಟ್ಯೂಡ್ ಆಫ್ ಕೌನ್ಸಿಲರ್ಸ್ ದೇರ್ ಈಸ್ ಸೇಫ್ಟಿ. 16ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು 13ನೇ ಆಶೀರ್ವಾದವನ್ನು ನಾವು ನೋಡ್ತೇವೆ. ಅದೇನೆಂದರೆ ದಯಾಳುವಾದ ಹೆಂಗಸು. ನೋಡ್ರಿ, ಮಾನವನ್ನು ಪಡೆಯುವಳು, ಅದು ಆಶೀರ್ವಾದ. ಪ್ರತ್ಯೇಕವಾಗಿ ಪವಿತ್ರಾತ್ಮನು ಮಹಿಳೆಯ ಬಗ್ಗೆ ಇಲ್ಲಿ ಹೇಳಿರುವಾಗ, ಹೌದು, ಸಹೋದರಿ, ಒಬ್ಬ ದಯಾಳುವಾಗಿರುವಂಥ ಮಹಿಳೆ, ಹೌದು, ಖಂಡಿತವಾಗಿ ದೇವರ ಮಾನವನ್ನು ಪಡೆಯುವ ವ್ಯಕ್ತಿಯಾಗಿದ್ದಾಳೆ. ಅದೊಂದು ಆಶೀರ್ವಾದ. 17ನೇ ವಚನದಲ್ಲಿ ಪರೋಪಕಾರ ಕೂಡ ಒಂದು ಆಶೀರ್ವಾದನೆ. ಅದರಿಂದ ತನಗೂ ಉಪಕಾರ, ಬೇರೆಯವರಿಗೆ ಉಪಕಾರ ಮಾಡೋದರಿಂದ ಅದು ತನಗೂ ಕೂಡ ಆ ಒಂದು ಆಶೀರ್ವಾದ ಬರುವಂಥದ್ದಾಗಿದೆ. ಹೌದು. 18ನೇ ವಚನದಲ್ಲಿ ನೋಡುವಾಗ ನೀತಿಯನ್ನು ಅಥವಾ ಧರ್ಮವನ್ನು ಬಿತ್ತುವವನ ಲಾಭವು ಗಟ್ಟಿ. ಅದು 15ನೇ ಆಶೀರ್ವಾದ. ಯಾಕಂತ ಹೇಳಿದರೆ, ನೀತಿಯನ್ನು ನಾವು ಬಿತ್ತಿದರೆ ಏನಾಗ್ತದೆ? ಲಾಭ ಗಟ್ಟಿ. 19ನೇ ವಚನದಲ್ಲಿ 16ನೇ ಆಶೀರ್ವಾದ ಇದೆ. ಅದೇನೆಂದರೆ ಧರ್ಮನಿರತನಿಗೆ ಅಥವಾ ನೀತಿ ನಿರತನಿಗೆ, ದೇವರ ವಾಕ್ಯದಲ್ಲಿ ನಿರತನಿಗೆ ಅಥವಾ ಜ್ಞಾನದಲ್ಲಿ ನಿರತನಿಗೆ ಅಥವಾ ದೇವರಲ್ಲಿ, ಕ್ರಿಸ್ತನಲ್ಲಿ ನಿರತನಿಗೆ ಜೀವ. ಎಂಥ ಜೀವ? ದೇವರ ಜೀವ. ಹೌದು. ಹಾಗೆ ಮುಂದುವರೆದರೆ 20ನೇ ವಚನದ 2ನೇ ಭಾಗದಲ್ಲಿ ಇರುವಂಥ ಒಂದು ಮಾತೇನೆಂದರೆ, ಸನ್ಮಾರ್ಗಿಗಳು ದೇವರ ದಯೆಗೆ ಆಸ್ಪದರು. ಹೌದು, ರಹಸ್ಯ ಏನು? ಸನ್ಮಾರ್ಗಿ ಆಗಿದ್ದರೆ ದೇವರ ದಯೆ ಸಿಗ್ತದೆ. ದೇವರ ದಯೆ ಎಂಬ ಆಶೀರ್ವಾದ 17ನೇ ಆಶೀರ್ವಾದ. ಭಕ್ತಿವಂತರ ಆಶೀರ್ವಾದಗಳು 25 ಇದೆ, ಅದರಲ್ಲಿ 17 ನಾವು ನೋಡ್ಕೊಳ್ತಿದ್ದೀವಿ. ಆ 17ನೇ ಆಶೀರ್ವಾದ ಏನೆಂದರೆ ದೇವರ ದಯೆ, ಫೇವರ್ ಆಫ್ ಗಾಡ್. ಮತ್ತು 21ನೇ ವಚನದಲ್ಲಿ ರಕ್ಷಣೆ ಎಂಬ 18ನೇ ಆಶೀರ್ವಾದ ನೋಡ್ತೇವೆ. 24ನೇ ವಚನದಲ್ಲಿ ವೃದ್ಧಿ ಎಂಬ ಆಶೀರ್ವಾದ, ವೃದ್ಧಿ, ಪ್ರಾಸ್ಪೆರಿಟಿ. ಯಾಕಂದರೆ ಅಲ್ಲಿ ಧನವನ್ನು ಬೇರೆಯವರಿಗೆ ಕೊಡುವಾಗ ತನಗೆ ಅದು ವೃದ್ಧಿಯನ್ನು ಕೊಡ್ತದೆ. 19ನೇ ಆಶೀರ್ವಾದ. 20ನೇ ಆಶೀರ್ವಾದ ಉದಾರಿಯು ಪುಷ್ಟನಾಗುವನು. ಹೇಗೆ? ನೀರು ಹಾಯಿಸುವವನಿಗೆ ನೀರು ಸಿಕ್ಕುವುದು. ಇಲ್ಲಿ ಸ್ವಾರ್ಥ ಇಲ್ಲಲ್ಲ, ಆದ ಕಾರಣ ಇನ್ನೊಂದು ರೀತಿಯಿಂದ ಅದನ್ನು ಹೇಳ್ಬೋದು. ಆ ಉದಾರಿಯ ಬಗ್ಗೆ ನಿಸ್ವಾರ್ಥನು ಆಶೀರ್ವಾದ ಹೊಂದುವನು. ಅದು ಭೌತಿಕ ಇರ್ಬೋದು, ಆತ್ಮಿಕ ಇರ್ಬೋದು, ಮಾನಸಿಕ ಇರ್ಬೋದು. ಮತ್ತು 21ನೇ ವಚನದಲ್ಲಿ ಇನ್ನೊಂದು ವಿಧವಾದಂಥ ಆಶೀರ್ವಾದವನ್ನು ನೋಡ್ತೀವಿ. ಮಾರುವವನ ತಲೆಯ ಮೇಲೆ ಆಶೀರ್ವಾದ, ಅಂದರೆ ಕೊಡುವಂಥವನ, ನಿಸ್ವಾರ್ಥನ ಎಂಬುದಾಗಿ ನಾವು ನೋಡಿದ್ವಿ. ಇನ್ನೊಂದು ಸಾರಿ ಅದನ್ನೇ ಬೇರೆ ರೀತಿಯಿಂದ ಇಲ್ಲಿ ಹೇಳಲಾಗಿದೆ. 27ನೇ ವಚನದಲ್ಲಿ 22ನೇ ಆಶೀರ್ವಾದ ನೋಡಿಕೊಳ್ಳಬಹುದು. ಅದೇನೆಂದರೆ ಧರ್ಮಕ್ಕೆ ಆತುರ ಪಡುವವನಿಗೆ ದಯೆ, ಅಂದರೆ
ನೀತಿಗೆ, ಭಕ್ತಿಗೆ ಆತುರ ಪಡುವಂಥ ಒಂದು ಸ್ವಭಾವದ ಆಶೀರ್ವಾದವೇ ಅಂಥ ವ್ಯಕ್ತಿಗೆ ದಯೆ ಎಂಬ ಆಶೀರ್ವಾದ ಸಿಗ್ತದೆ ಅಂತಾರೆ. ವಾವ್. 28ನೇ ವಚನದಲ್ಲಿ ಸದ್ಧರ್ಮಿಯು ಕುಡಿಯ ಹಾಗೆ ಚಿಗುರುವನು. ವಾವ್. ಸದ್ಧರ್ಮಿ ಅಥವಾ ನೀತಿವಂತನು ಅಥವಾ ಭಕ್ತಿವಂತನು ಅಥವಾ ದೇವರ ಜ್ಞಾನ ಪಡ್ಕೊಂಡವನು, ಕ್ರಿಸ್ತನೆಂಬ ಜ್ಞಾನ ಹೊಂದಿದವನು ಏನು, ಕುಡಿಯ ಹಾಗೆ ಚಿಗುರುವನು. ಚೈತನ್ಯ, ಹೊಸತನ, ತಾಜಾತನ, ನವೀನತ್ವ, ನವೀಕರಣೆ ಇವೆಲ್ಲ ಒಂದು ಆಶೀರ್ವಾದವಾಗಿ ಆ ಭಕ್ತಿವಂತನಿಗೆ ಆಗ್ತದೆ. ಹೌದು. 30ನೇ ವಚನ, ಧರ್ಮಾತ್ಮನ ಅಥವಾ ನೀತಿಯ ಆತ್ಮನ ಫಲ ಜೀವವೃಕ್ಷ. ವಾವ್. ಏದೇನ್ ತೋಟದಲ್ಲಿ ಆದಾಮ ಹವ್ವಂದರಿಗೆ ಸಿಗದಂಥ ಒಂದು ನಮಗೆ ಸಿಗ್ತದೆ. ಅದು ಯಾವುದಂತ ಹೇಳಿದರೆ ಆ ಜೀವವೃಕ್ಷ. 30ನೇ ವಚನದಲ್ಲಿ ಅದು 24ನೇ ಆಶೀರ್ವಾದ. 25ನೇ ಆಶೀರ್ವಾದ ಏನಂತ ಹೇಳಿದರೆ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವಂಥ ಒಂದು ಆಶೀರ್ವಾದ. ಜ್ಞಾನಿ. ಭಾಳ ವರ್ಷಗಳ ಹಿಂದೆ ನನಗೆ ಇದು ಸಿಕ್ತು ಈ ವಾಕ್ಯ. ಅದು ಯಾವುದಂತ ಹೇಳಿದರೆ, ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುವನು ಎಂಬಂಥದ್ದು. ಹೌದು, ಆತ್ಮಗಳು ಅದು ಭಾಳ ದೊಡ್ಡ ಒಂದು ಆಸ್ತಿ ಅಂತ ಹೇಳ್ಬೋದು, ಆತ್ಮಿಕ ಆಸ್ತಿ. ಯಾಕಂದರೆ ಒಂದು ಆತ್ಮವನ್ನು ಗೆಲ್ಲುವಾಗ ಪರಲೋಕವನ್ನೇ ಸಂತೋಷಪಡಿಸುವಂಥ ಒಂದು ಪ್ರಭಾವ. ಲೂಕನ ಬರೆದ ಸುವಾರ್ತೆ 15ರಲ್ಲಿ ಇಡೀ ಪರಲೋಕವೇ ಸಂತೋಷವಾಗಬೇಕಂದ್ರೆ ಆತ್ಮ ಗೆಲ್ಲುವ ವ್ಯಕ್ತಿಯ ಮೂಲಕವಾಗಿ. ಹೌದು, ಅಂಥ ಸೃಷ್ಟಿನೇ ಭೂಮಿಯಲ್ಲಿ ತನ್ನ ಕ್ರಿಯಾಫಲವನ್ನು ಅನುಭವಿಸುವಲ್ಲಿ ನಮಗೆ ಆತ್ಮಗಳನ್ನು ಸಂಗ್ರಹಿಸುವಂಥ ಒಂದು ಭಾಗ್ಯ ದೇವರು ಭೂಮಿಯಲ್ಲಿ ನಮಗೆ ಕೊಟ್ಟಿದ್ದಾನೆ. 25 ಆಶೀರ್ವಾದಗಳನ್ನು ಜ್ಞಾನೋಕ್ತಿ 11ರಿಂದ ನಾವು ನೋಡಿಕೊಂಡೆವು. ಇವೆಲ್ಲ ಪ್ರಿಯರೇ ನಮಗೋಸ್ಕರವಾಗಿ ದೇವರು ಇಟ್ಟಿರುವಂಥ. ಅದರಲ್ಲಿ ಮುಂದುವರಿಯೋಣ. ಜ್ಞಾನೋಕ್ತಿ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.